ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾ ಇರ್ತೀರಾ, ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀರಾ ನಿಮ್ಮ ಲೈಫ್ ಲೀಡ್ ಮಾಡೋಕ್ಕೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಬುಕ್ ಮೈ ಹೋಮ್ಸ್ ಅನ್ನೋ ಕಂಪನಿಯ ಫೌಂಡರ್ ಆ್ಯಂಡ್ ಸಿ ಇ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನದೇ ಓನ್ ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತೆ. ನಮ್ಮ ಕೆಲಸ ಏನಪ್ಪ ಅಂದರೆ, ನಮ್ಮದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಸಮ್ಟೈಮ್ಸ್ ಫುಲ್ ಬಿಲ್ಡಿಂಗ್ ನಾವೇ ತೊಗೊಂಡು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ. ಮತ್ತು ಪ್ರಾಪರ್ಟಿಗಳಿಗೆ ಕ್ಲೈಂಟ್ಸ್ ಬೇಕು ಅಂದರೆ ಬಾಡಿಗೆಗೆ ಇಲ್ಲ ಸೇಲ್ಗೆ ಏನಕ್ಕಾದ್ರೂ ಅದನ್ನು ಕೂಡ ನಾವು ಕಂಪನಿಯಿಂದ ಹ್ಯಾಂಡಲ್ ಮಾಡ್ತೀರಿ. ಬನ್ನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಅಪಾರ್ಟ್ಮೆಂಟಲ್ಲಿರೋ 2 BHK ಪ್ರಾಪರ್ಟಿ. ಸದ್ಯಕ್ಕೆ ಪೇಂಟಿಂಗ್ ಆ್ಯಂಡ್ ಕ್ಲೀನಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಟೆನೆಂಟಿಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿರ್ತೀರಿ. ಸೊ ಇದೆಲ್ಲ ಆಗಿದ್ದೇನೆ ಇನ್ನೊಂದು ಕ್ಲೈಂಟ್ ಬರ್ತಾಯಿದ್ರು ಇನ್ನೊಂದು ಪ್ರಾಪರ್ಟಿ ನೋಡೋದಕ್ಕೆ ಅಂತ. ಅಲ್ಲೋಗಿದೆ, ಅದರಲ್ಲಿ ಸೆಕ್ಯೂರಿಟಿ ಮಗು ಆಟ ಆಡಿಸ್ಕೊಂಡು ನಿಂತಿದ್ದ. ಮಗು ನೋಡಿದ್ರೆ ಆಟ ಆಡೋಕ್ಕೆ ಅಲ್ಲಿ ಅಂಗಡಿಲಿ ಏನೋ ಕಾಣಿಸ್ತು ಅಂತ ಕೇಳಿದ್ರು. ಅದನ್ನು ಹೋಗಿ ಒಂದು ಐಟಮ್ ಇಡ್ಸ್ಕೊಟ್ಬಿಟ್ಟು ಅವ್ರು ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಕ್ಲೈಂಟ್ ಬಂದಿದ್ದರು. ಸೊ ಕ್ಲೈಂಟಿಗೆ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಾಪರ್ಟಿ ತೋರಿಸ್ತಾ ಇದ್ದೆ. ಕ್ಲೈಂಟಿಗೆ ಪ್ರಾಪರ್ಟಿ ಎಲ್ಲ ತೋರಿಸಿ ಅದು ವಾಸ್ತು ಯಾವ ಥರ ಇದೆ, ಏನೇನು ಅಮ್ಯುನಿಟೀಸ್ ಇದೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಇವತ್ತು ಸ್ವಲ್ಪ ಶಾಪಿಂಗ್ ಪ್ಲ್ಯಾನ್ ಇತ್ತು ಸಮ್ ಅಕೇಶನ್ಸ್ಗೆ. ಸೊ ನಾವು ಹೊರಟ್ರಿ ಶಾಪಿಂಗ್ ಮಾಡೋಣ ಅಂತ HSR ಕಡೆ. ಇವತ್ತಿನ ಡೈಲಿ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ಟುಡೇ ಇಟ್ಸ್ ಆಲ್ ಅಬೌಟ್ ಶಾಪಿಂಗ್. ವಿ ವಾಂಟ್ ಟು ಶಾಪ್ ಸಮ್ ವಾಚಸ್ ಫಾರ್ ಗಿಫ್ಟ್ಸ್ ಆ್ಯಂಡ್ ಆದರೆ ನಮಗೂ ತಗೊಳ್ಳೋ ಐಡಿಯಾ ಇದೆ, ನೋಡೋಣ. ಸೊ ವಿ ಆರ್ ಹೆಡಿಂಗ್ ಟು HSR 27 ಮೇನ್ ಫಾರ್ ಸಮ್ ವಾಚ್ ಶೋರ್ಸ್. ನೋಡಿ ಇಲ್ಲಿ ಮನೆಗಳೆಲ್ಲ ಏನು ಸೂಪರ್ ಆಗಿದೆ. ಇದು HSR ಲೇಔಟಲ್ಲಿರೋದು MLA ಲೇಔಟ್ ಅಂತ. ನೋಡಿ ಎಷ್ಟು ನೀಟಾಗಿದೆ. ನಿಮಗೆ ರೋಡಲ್ಲಿ ಒಂದು ಕಸ ಕಾಣಿಸಲ್ಲ. ಈ ಥರ ಏನಾದರೂ ಬೆಂಗಳೂರು ರೋಡ್ಗಳೆಲ್ಲ ಇದ್ಬಿಟ್ರೆ ಲಿಟ್ರಲಿ ಯಾರೂ ಕಂಪ್ಲೇಂಟ್ಸೇ ಮಾಡಲ್ಲ ಅನಿಸುತ್ತೆ ಬೆಂಗಳೂರು ಬಗ್ಗೆ. ಯಾವ ಗೌರ್ಮೆಂಟ್ ಮೇಲೂ ಕಂಪ್ಲೇಂಟ್ ಮಾಡಲ್ಲ ಅನಿಸುತ್ತೆ. ನೋಡಿ ಒಂದೊಂದು ಮನೆಯೂ ಕ್ರೇಜಿ ಆರ್ಕಿಟೆಕ್ಚರು, ಕ್ರೇಜಿ ಇಂಟೀರಿಯರ್ಸ್ ಮಾಡಿದ್ದಾರೆ. ನಿಮಗೆ ಇಲ್ಲೇನು ಅಂದರೆ HSR ಲೇಔಟಲ್ಲಿ ಬೆನಿಫಿಟ್ಟು, ಪ್ರತಿಯೊಂದು ಸೆಕ್ಟ್ರಿಗೂ 2 ರಿಂದ 3 ಪಾರ್ಕ್ ಇದೆ. ಒಂದೊಂದು ಏರಿಯಾಗಳಿಗೆ ಪಾರ್ಕ್ ಇರಲ್ಲ, ಗ್ರೌಂಡ್ ಇರಲ್ಲ. ನೋಡಿ ರೋಡ್ ಎಷ್ಟು ವೈಡ್ ಆಗಿದೆ. ನಿಮಗೆ ಇಲ್ಲೊಂದು ಪಾರ್ಕು ತೋರಿಸ್ತೀನಿ, ಮತ್ತು ಒಂದು ಕ್ಯೂಟಾಗಿ ಒಂದು ಟೆಂಪಲ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ವೈಡ್ ರೋಡ್ಸ್. ಈ ಥರ ವೈಡ್ ರೋಡ್ಸ್ ಎಲ್ಲ ಕಡೆ ಬೆಂಗಳೂರಲ್ಲಿದ್ದರೆ ನಿಮಗೆ ಟ್ರಾಫಿಕ್ ಅನ್ನೋದು ಆಗಲ್ಲ. ನಮ್ಮ ಹತ್ರ ಇರೋದು ರೋಡ್ಸು ತುಂಬ ಚಿಕ್ಕದಾಗಿದೆ, ಅದಕ್ಕೇ ಟ್ರಾಫಿಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದು. ಇದನ್ನೆಲ್ಲ ಇವಾಗ ಹೊಸ್ದಾಗಿ ಬರ್ತಾರ GB ಏನಾದರೂ ಪ್ಲ್ಯಾನ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀರಿ. ನೋಡಿ ಇಲ್ಲಿ ಬಂತು, ಇದು ಸ್ವಾಭಿಮಾನಿ ಪಾರ್ಕ್ ಅಂತ. ನೋಡಿ ಇಲ್ಲಿ ಒಂದು ಹೊಸ ಟೆಂಪಲ್ ಬಂದಿದೆ, ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ. ಸೂಪರ್ ಆಗಿದೆ. ಒಳಗಡೆ ಶಿವದು ಲಿಂಗ ಎಲ್ಲ ಇದೆ, ದೇವಸ್ಥಾನ ಸೂಪರ್ ಆಗಿದೆ. ನಿಮಗೂ ಅದನ್ನ ನಾಳೆ ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಇವತ್ತು ಶಾಪಿಂಗ್ ಇದೆ. ಇವಾಗ ನಾವು ಹೋಗ್ತಾ ಇರೋದು HSR 27 ಮೇನ್ಗೆ. ಈ ರೋಡಲ್ಲೂ ಅಷ್ಟೇ ಪಾರ್ಕ್ಸ್ ಎಷ್ಟು ದೊಡ್ಡ ದೊಡ್ಡ ಪಾರ್ಕ್ಗಳಿದೆ ಗೊತ್ತಾ. HSR ಇಸ್ ಜಸ್ಟ್ ಲೈಕ್ ಕ್ರೇಜಿ. ನಿಮ್ಗೂ ಏನಾದರೂ HSR ಅಲ್ಲಿ ಏನಾದರೂ ಮನೆ ಬೇಕಂದ್ರೆ ಕಾಂಟ್ಯಾಕ್ಟ್ ಬುಕ್ ಮೈ ಹೋಮ್ಸ್. ಓಕೆನಾ? ಹೆಂಗಿದೆ ಪಾರ್ಕ್ ನೋಡಿ. ಇವಾಗ ಒಂದು ಪಾರ್ಕು, ಇಲ್ಲೊಂದು ಪಾರ್ಕ್ ಇದೆ. ಎಷ್ಟು ದೊಡ್ಡದಿದೆ ಗೊತ್ತಾ ಇದು ಪಾರ್ಕು. ಈ ಪಾರ್ಕ್ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಸುದೀಪ್ ಅವ್ರದ್ದು ಒಂದು ಫ್ಲಾಟ್ ಇದೆ, ಪೆಂಟ್ ಹೌಸು. ಅದು ಸುಪ್ರಿಯಾನ್ವಿ ನೆಸ್ಟ್. ಅದು ನನಗೆ ಗೊತ್ತಿರಂಗೆ, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಪೆಂಟ್ ಹೌಸ್ ಇದರಲ್ಲಿದೆ. ನೋಡಿ ತೋರಿಸ್ತೀನಿ ನಿಮಗೆ ಅಪಾರ್ಟ್ಮೆಂಟು. ಇದನ್ನ ತೋರಿಸ್ಬೇಕಂದ್ರೆ ನಾನು ಆ ಕಡೆಯಿಂದ ಬರೋಕ್ಕಾಯ್ತು, ಪರವಾಗಿಲ್ಲ ಟ್ರೈ ಮಾಡ್ತೀನಿ. ಇಲ್ಲೇ ಒಡೆಯಲ್ಲಿ ತೋರಿಸಿ ಕಾಣಿಸುತ್ತಾ. ಸೊ ಇದರಲ್ಲಿ ಸುದೀಪ್ ಅವ್ರದ್ದು ಪೆಂಟ್ ಹೌಸ್ ಒಂದಿದೆ. ಸೊ ನಾವ್ ವಿ ಆರ್ ಹೆಡ್ಡಿಂಗ್. ಓಕೆ ಬಾಯ್. ನೋಡಿ ಇಲ್ಲಿಂದನೂ ಫ್ರಂಟಿಂದನೂ ತೋರಿಸ್ತೀನಿ ಅಪಾರ್ಟ್ಮೆಂಟ್ ಹೆಂಗ್ ಕಾಣಿಸುತ್ತೆ ಅಂತ. ದ ಪ್ರಾಪರ್ಟಿ ಅದೇ ಪೆಂಟ್ ಹೌಸ್ ಇದ್ದಿದ್ದು, ಬಟ್ ಅದು ಫುಲ್ ಪಾರ್ಕ್ ವ್ಯೂ. ಆ ಸೈಡು ಬಾಲ್ಕನಿ ಬರುತ್ತೆ. ಅದರಲ್ಲಿ ನೋಡಕ್ ತುಂಬಾ ಬಾಲ್ಕನಿ ಇದೆ. ಇದರಲ್ಲಿ ಇರೋದು ಲಿಮಿಟೆಡ್ ಫ್ಲಾಟ್ಸ್ ಅಷ್ಟೇ ಇರೋದು. ಯಾವತ್ತು ಶಾಪಿಂಗ್ ಮಾಡೋದು ವಿ ಶುಡ್ ಗೋ ಡೈರೆಕ್ಟ್ಲಿ. ಅವಾಗ ಅಟ್ಲೀಸ್ಟ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯು ವಿಲ್ ಗೆಟ್ ಸಮ್ಟೈಮ್ಸ್ ಬೆಟರ್ ಆರ್ ಸಮ್ಟೈಮ್ ವರ್ಸ್ಟ್ ಆಲ್ಸೋ, ಬಟ್ ಯು ವಿಲ್ ಬಿ ಎಕ್ಸ್ಪೀರಿಯನ್ಸ್ಡ್. ಆನ್ಲೈನಲ್ಲಿ ಏನಾಗುತ್ತೆ, ಇಟ್ ಜಸ್ಟ್ ವರ್ಚುವಲ್. ಏನೋ ಟೈಮ್ ಇಲ್ಲ ಎಲ್ಲದಕ್ಕೂ. ನಾವು ಫಸ್ಟ್ ಆಫ್ಲೈನ್ ಇದ್ದಾಗ, ಆನ್ಲೈನ್ ಬರೋಕ್ಕೆ ಮುಂಚೆ ಎಲ್ಲರೂ ನೋಡಿ ಇಲ್ಲೂ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ಸ್ಪೆಷಾಲಿಟಿ ಏನು ಅಂದರೆ, ಇದ್ರ ಪಕ್ಕದಲ್ಲೇ ಅಡ್ಜಸ್ಟೆಂಟ್ ಆಗಿ ಒಂದು ಗಣೇಶ ದೇವಸ್ಥಾನ ಇದೆ. ಸೊ ನಾನಿಲ್ಲಿ ಅವಾಗ ಬರ್ತಾ ಇರ್ತೀನಿ, ಅದಕ್ಕೆ ಇದ್ರ ಐಡಿಯಾ ಇದೆ. ಇದು ನಿಮಗೆ ನಾನು ತೋರಿಸ್ತಾ ಇರೋದು ಇವತ್ತು 3ನೇ ಪಾರ್ಕು. ನಾನು ಕಾನ್ವರ್ಸೇಷನ್ ಸೆಂಟ್ರಲ್ ಕಟ್ ಮಾಡಿದೆ. ಏನು ಅಂದರೆ
you will be having better product when you see directly. ಮೇ ಬಿ ಬೆಟರ್ ಪ್ರೈಸ್ ಇಲ್ದೇ ಇರ್ಬೋದು, ಬಟ್ ನಿಮಗೆ ನೀವೇ ಓನ್ ಎಕ್ಸ್ಪೀರಿಯನ್ಸ್ ಮುಟ್ಟಿ ನೋಡಿ ನಿಮ್ಗೆ ಯಾವ್ದು ಬೇಕು ಚಾಯ್ಸ್ ಮಾಡೋದು ಆನ್ಲೈನಲ್ಲಿ ಇರಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಆಫ್ಲೈನ್ ಬೈಯಿಂಗ್. ದಿಸ್ ಈಸ್ HSR 27 ಮೇನ್. ನಿಮಗೆ ಕೋರ್ಮಂಗ್ಲ JNC ರೋಡ್ ಹೆಂಗೆ, MG ರೋಡಲ್ಲಿ ಚರ್ಚ್ ಸ್ಟ್ರೀಟ್ ಹೆಂಗೆ, ಇದೇ ಥರ ಇದ್ರದ್ದು ನಿಮ್ಗೊಂದು ಕಂಪ್ಲೀಟ್ ವಿಡಿಯೋ ಮಾಡಾಕ್ತೀನಿ. ಇಲ್ಲಿ ಎಷ್ಟು ಜನದ ಜೀವನ ನಡೀತಾ ಇದೆ ಅಂದರೆ, ಈವನ್ ಫುಡ್ ಸ್ಟ್ರೀಟ್ ಎಷ್ಟು ಥರ ನಿಮಗೆ ಪ್ರಪಂಚದ ನಮ್ಮ ದೇಶದ ಎಲ್ಲ ವೆರೈಟಿ ಫುಡ್ಸು ಏನಾದರೂ ಒಂದು ಜಾಗದಲ್ಲಿ ಸಿಗುತ್ತೆ ಅಂದರೆ ಅದು HSR ಲೇಔಟ್ ಮಾತ್ರ. ನಿಮಗೆ ಜಾಪನೀಸ್ ಬೇಕಾ, ಚೈನೀಸ್ ಫುಡ್ ಬೇಕಾ. ಸೊ ಫೈನಲಿ ವಿ ಹ್ಯಾವ್ ರೀಚ್ ಟೈಟಾನ್. ಇಲ್ಲೇ ಚೆಕ್ ಮಾಡೋಣ, ಯಾವುದನ್ನ ಚೆನ್ನಾಗಿರೋ ಸಿಕ್ಕಿದ್ರೆ ಇಲ್ಲೇ ಪರ್ಚೇಸ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ದಿಸ್ ಈಸ್ ದಿ ಟೈಟಾನ್ ಶಾಪ್ ಇನ್ HSR ಲೇಔಟ್. ನೋಡೋಣ ಕಲೆಕ್ಷನ್ ಹೆಂಗಿದೆ. Okay, so this is couple watches. We'll see which one to select. ನಾವು ಯಾವ ವಾಚ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವು ಗೆಸ್ ಮಾಡಿ. ಆ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನಮಗೆ ಹೊಟ್ಟೆ ಹಸ್ತಿತ್ತು ಅಂತ ಪಕ್ಕದಲ್ಲೇ ಇದ್ದಿದ್ದು ಹೋಟೆಲ್ಗೆ ಹೋಗಿ ಒಳ್ಳೆ ದೋಸೆ ಚಾಟ್ಸ್ ಎಲ್ಲ ತಿನ್ಕೊಂಡು ಎಂಡಿಂಗ್ ನಾವು ಒಂದೊಳ್ಳೆ ಡೆಸರ್ಟಲ್ಲಿ ಕೊಡೋಣ ಅಂತ ಡೆಸರ್ಟ್ ಶಾಪ್ನ ಹುಡ್ಕೊಂಡು ಹೋಗ್ತಾಯಿದ್ರಿ. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್. ಹೇಗಿದೆ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಹೋಗಿ ಒಂದು ವೇಫರ್ಸ್ ತಿನ್ಕೊಂಡು ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಡೇ ಡೈಲಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಯು ಅಗೇನ್ ಇನ್ ಅನದರ್ ವಿಡಿಯೋ. ಲವ್ ಯು ಆಲ್. ಬಾಯ್. ಗುಡ್ ನೈಟ್.